ದೀಪಾವಳಿ ಹಬ್ಬದ ಮೆರಗನ್ನ ಮತ್ತಷ್ಟು ಹೆಚ್ಚಿಸಿ ಕೊರೋನಾ ಕರಿನೆರಳನ್ನ ದೂರವಾಗಿಸಲು ವಾಣಿಜ್ಯ ನಗರಿ ಜನತೆ ಸನ್ನದ್ದವಾಗಿದ್ದು, ಈ ಹಿನ್ನೆಲೆಯಲ್ಲಿ ಇದೇ 22ರಂದು ರವಿವಾರ ಹುಬ್ಬಳ್ಳಿ ಕಮರಿಪೇಟೆಯ ಜೈ ಭಾರತ್ ಸರ್ಕಲ್ನಲ್ಲಿ ಆಕಾಶ ಬುಟ್ಟಿ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಕಾಶ ಬುಟ್ಟಿ ಹಬ್ಬದ ಸಂಘದ ಅಧ್ಯಕ್ಷರಾದ ರಾಜು ಜರ್ತಾಗರ್ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಸಾಕಷ್ಟು ಆಚರಣೆಗಳು ಮನೆಯಲ್ಲಿಯೇ ಆಚರಣೆ ಮಾಡುವಂತಾಗಿದ್ದು, ಈಗ ಕೊರೋನಾ ಆತಂಕ ಸ್ವಲ್ಪ ದೂರವಾಗಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಮನರಂಜನೆ ನೀಡುವ ಸದುದ್ದೇಶದಿಂದ ಹುಬ್ಬಳ್ಳಿ ಆಕಾಶ ಬುಟ್ಟಿ ಹಬ್ಬವನ್ನ ರವಿವಾರ ಸಂಜೆ 6ಕ್ಕೆ ಆಯೋಜನೆ ಮಾಡಲಾಗಿದೆ ಎಂದರು. ಇದೇ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳಿಗಾಗಿ ಆಕಾಶ ಬುಟ್ಟಿ ತಯಾರಿಸುವ ಸ್ಪರ್ಧೆ ಹಾಗೂ ಪ್ರದರ್ಶನ, ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಹಾಗೂ ಇನ್ನಿತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸ್ಪರ್ಧೆಯಲ್ಲಿ ವಿಜೇತರಾದ ಅಭ್ಯರ್ಥಿಗಳಿಗೆ ಆಕರ್ಷಕ ಬಹುಮಾನ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೆರವೇರಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹುಬ್ಬಳ್ಳಿ ಧಾರವಾಡ ಅಧ್ಯಕ್ಷ ನಾಗೇಶ್ ಕಲಬುರ್ಗಿ ವಹಿಸಲಿದ್ದು, ಪ್ರದೀಪ್ ಶೆಟ್ಟರ್, ಮಹೇಶ್ ತೆಂಗಿನಕಾಯಿ, ನೀಲಕಂಠ ಸಾಜಡಿ ಸೇರಿದಂತೆ ಇತರರು ಉಪಸ್ಥಿತರಿರುವರು ಎಂದರು. ನಮ್ಮ ನಗರಕ್ಕೆ ಮತ್ತೊಂದು ಈ ಒಂದು ಹಬ್ಬ ವೈಶಿಷ್ಟ್ಯಮಯವಾಗಿ ಆಚರಣೆ ಮಾಡಬೇಕು, ನಮ್ಮ ನಗರಕ್ಕೆ ಇನ್ನೊಂದು ಕೀರ್ತಿ ತರಬೇಕನ್ನುವಂಥ ಸದುದ್ದೇಶದಿಂದ ನಮ್ಮ ತಂಡದ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಪ್ರಪ್ರಥಮ ಬಾರಿಗೆ ಒಂದು ವಿನೂತನವಾದಂತಹ ಕಾರ್ಯಕ್ರಮ, ಕತ್ತಲನ್ನು ಹೋಗಲಾಡಿಸಿ ಎಲ್ಲರ ಜೀವನದಲ್ಲಿ ಬೆಳಕನ್ನು ಚಿಮ್ಮುವ ಬೆಳಕಿನ ಹಬ್ಬ ನಮ್ಮ ದೀಪಾವಳಿ ಹಬ್ಬದ ಈ ಒಂದು ವಿಶೇಷವಾದಂತಹ ಹಬ್ಬದಲ್ಲಿ ನಮ್ಮ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಸಂಸ್ಕೃತಿಯ ಹೆಚ್ಚು ಅದರ ಸವಿಯನ್ನು, ರುಚಿಯನ್ನು ಬರ್ತಕ್ಕಂಥ ಪೀಳಿಗೆಗೆ ಒಂದು ಮಾದರಿಯಾದಂಥ ರೀತಿಯಲ್ಲಿ ಈ ಒಂದು ಹಬ್ಬವನ್ನು ಆಚರಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಹುಬ್ಬಳ್ಳಿ ಆಕಾಶ ಬುಟ್ಟಿ ಹಬ್ಬ ಅಂತಕ್ಕಂಥದ್ದ ಒಂದು ಹೊಸ ಒಂದು ವಿನೂತನ ಪ್ರಯೋಗಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಹಬ್ಬ ಈ ಒಂದು ದೇಶದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಲ್ಲಿ ಇವತ್ತು ಕರೋನಾ ಅಂತಕ್ಕಂಥ ಒಂದು ಮಹಾಮಾರಿ ಏನು ಅಂದ್ಕೊಂಡಿದೆ, ಈ ಒಂದು ಬೆಳಕಿನಿಂದ, ಕತ್ತಲಿನಿಂದ ಬೆಳಕಿನ ಕಡೆಗೆ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ಸಿಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಆಕಾಶ ಬುಟ್ಟಿ ಹಬ್ಬವನ್ನು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ಹಬ್ಬ ಇನ್ನೂ ವಿಶೇಷವಾಗಿ ಆಚರಿಸಿದರೆ ಹೇಗಂತೇಳಿ ನಾವು ಯೋಚನೆಯನ್ನು ಮಾಡಿದಾಗ ಹಲವು ವಿಚಾರಗಳು ಅಲ್ಲಿ ಬಂದು ಪ್ರತ್ಯೇಕವಾಗಿ ಎಸ್ಎಸ್ಕೆ ಸಮಾಜದ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡುವಂತೆ ಆಗ್ರಹಿಸಿದರು. ಹುಬ್ಬಳ್ಳಿಯ ಶ್ರೀ ಸಹಸ್ರಾರ್ಜುನ ಎಸ್ಎಸ್ಕೆ ಸಮಾಜದ ಯುವಕರ ಸಂಘದ ವತಿಯಿಂದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಲಾಯಿತು. ಎಸ್ಎಸ್ಕೆ ಸಮಾಜ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿದೆ. ಅಲ್ಲದೆ ಎಸ್ಎಸ್ಕೆ ಸಮಾಜದ ಬಹುತೇಕ ಜನರು ಅಭಿವೃದ್ಧಿಯಿಂದ ವಂಚಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಸ್ಎಸ್ಕೆ ಸಮಾಜವನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿಗೊಳಿಸುವಲ್ಲಿ ರಾಜ್ಯ ಸರ್ಕಾರ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಎಂದು ಪ್ರತಿಭಟನೆ ನಡೆಸಿ ತಹಸೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಆನಂದ್ ದಲ್ಬಂಜನ್, ರತ್ನಾ ಬದ್ದಿ, ರಾಜೇಶ್ವರಿ ಹಬೀಬ್, ಕುಬೇರ್ ಪವಾರ್, ಯಲ್ಲಪ್ಪ ಮಹೇರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇವತ್ತಿನ ದಿವಸ ಎಸ್ಎಸ್ಕೆ ಸಂಘಟನೆಯಿಂದ ನಾವು ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನಾವು ಮನವಿ ಸಲ್ಲಿಸಿದ್ದೇವೆ. ಇದರ ಉದ್ದೇಶ ಏನಕ್ಕಂದರೆ, ಇವತ್ತು ನಮ್ಮ ಸಮಾಜದಲ್ಲಿ ಕಡುಬಡವರು ಹಾಗೂ ನಿರುದ್ಯೋಗ ಯುವಕರು ಹಾಗೂ ಸಮಾಜ ಭಾಳ ಹಿಂದುಳಿದಿದೆ. ಹಾಗಾಗಿ ಇವತ್ತು ತಾವು ಎಲ್ಲ ಸಮಾಜದವರಿಗೆ ನಿಗಮದಲ್ಲಿ ಮಾಡ್ತಾಯಿದ್ದೀರಿ. ಹಾಗೂ ಇದೇ ಥರ SSK ಸಮಾಜ ಇವತ್ತು ದೇಶಾದ್ಯಂತ ಕೋಟಿಗಟ್ಟಲೆ ಜನರು, ಲಕ್ಷಾಂತರ ಕೋಟಿಗಟ್ಟಲೆ ಜನತೆ ಇದೆ. ಹಾಗಾಗಿ ನಿಗಮ ಮಂಡಳಿ ಸ್ಥಾಪಿಸಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ತಹಸೀಲ್ದಾರ್ ಮುಖಾಂತರ ಸಲ್ಲಿಸಿದ್ದೇವೆ. ಹಾಗೂ ಕೂಡಲೇ ಮುಖ್ಯಮಂತ್ರಿಗಳು ಕೂಡಲೇ ನಿಗಮ ಮಂಡಳಿ ಸ್ಥಾಪನೆ ಮಾಡಬೇಕಾಗಿ ಈ ಮುಖಾಂತರ ತಮಗೆ ಮನವಿ ಮಾಡ್ತಾಯಿದ್ದೀನಿ. ಹಾಗೂ ನೀವು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಸತ್ಯಾಗ್ರಹ ಕುಂದುವಂಥ ಪರಿಸ್ಥಿತಿ ಬರ್ತೈತಿ. ಯಾಕಂದರೆ ಇವತ್ತು ಸಮಾಜ ನಮ್ಮದು ಭಾಳ ಹಿಂದುಳಿದಿದೆ. ಹಾಗಾಗಿ ಹಲವಾರು ಸಮಾಜಗಳಿಗೆ ನೀವು ಒತ್ತು ಕೊಡ್ತಾಯಿದ್ದೀರಿ. ಹಾಗೆಯೇ ನಮ್ಮದು SSS ಸಮಾಜವನ್ನು ತಾವು ಕೂಡಲೇ ನಿಗಮ ಮಂಡಳಿ ಸ್ಥಾಪಿಸಿ ಈ ಮುಖಾಂತರ ಮನವಿ ಮಾಡ್ತಿದ್ದೀವಿ.
ಜಮಖಂಡಿ ನಗರದ ರುದ್ರಸ್ವಾಮಿ ಪೇಟದಲ್ಲಿ ಭೂಮಿ ಅಡಿಗಲ್ಲು ಸಮಾರಂಭ ಹಾಗೂ ಶಾಸಕ ಆನಂದ ನ್ಯಾಮಗೌಡ್ ಅವರ ನೂತನ ನಗರಸಭೆ ಅಧ್ಯಕ್ಷ ಸಿದ್ದು ಮೀಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಶಾಸಕರಾದ ಆನಂದ ನ್ಯಾಮಗೌಡ್ ಭೂಮಿ ಅಡಿಗಲ್ಲು ಪೂಜೆಯನ್ನ ನೆರವೇರಿಸಿದರು ಹಾಗೂ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದಲಿತ ಸಮುದಾಯದ ಅಭಿವೃದ್ಧಿಗೆ ಹಾಗೂ ಭೂ ಒಡೆತನವನ್ನು ಜಾರಿಗೆ ತಂದಿರುವ ಕಾಂಗ್ರೆಸ್ ಪಕ್ಷ ಅದರಂತೆ ರಾಜ್ಯದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. 22 ಮೀಸಲಾತಿ ಅನುದಾನದ ಬಜೆಟ್ ಹೆಚ್ಚಿಸಿದ್ದಾರೆ. ಬಡ ಮಕ್ಕಳ ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೊಸ ಕಟ್ಟಡವನ್ನು ನಿರ್ಮಿಸಲು ಭೂಮಿ ಪೂಜೆ ನೆರವೇರಿಸುವುದು ಹೆಮ್ಮೆಯ ವಿಷಯವಾಗಿದೆ. ಎಲ್ಲರೂ ಶಿಕ್ಷಣದಿಂದ ಮುಂದೆ ಬಂದರೆ ಸಮಾಜ ಅಭಿವೃದ್ಧಿಯಾಗಲು ಸಾಧ್ಯ. ಜಮಖಂಡಿ ನಗರ ಇತಿಹಾಸವನ್ನು ಹೊಂದಿದೆ. ನಮ್ಮ ತಂದೆಯವರ ಅವಧಿಯಲ್ಲಿ ದಲಿತ ಸಮುದಾಯದ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಅದರಂತೆ ಇವಾಗಲೂ ನಗರಸಭೆಗೆ ಅಧ್ಯಕ್ಷ ಸ್ಥಾನವನ್ನು ಸಿದ್ದು ಮೀಸಿ ಅವರು ಆಯ್ಕೆಯಾಗಿದ್ದು ಸಮಾಜಕ್ಕೆ ಅಷ್ಟೇ ಅಲ್ಲ, ನಗರಕ್ಕೆ ಹೆಮ್ಮೆಯಾಗಿದೆ. ಬರುವ ದಿನಗಳಲ್ಲಿ ನಾವು ಮತ್ತು ಅವರು ಸೇರಿ ಜಮಖಂಡಿ ನಗರವನ್ನು ಅಭಿವೃದ್ಧಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಸಿದ್ದು ಮೀಸಿ ಮಾತನಾಡಿದರು. ರುದ್ರಸ್ವಾಮಿ ಮಠದ ಸಹಜಾನಂದ ಅವಧೂತರು ಆಶೀರ್ವಚನ ನೀಡಿದ್ರು. ಕೃಷ್ಣಾನಂದ ಅವಧೂತರು ಉಪಸ್ಥಿತರಿದ್ದರು. ರುದ್ರಸ್ವಾಮಿ ಪೀಠದ ಪ್ರಮುಖರು ಮತ್ತು ಹಿರಿಯರು ಭಾಗಿಯಾಗಿದ್ರು. ಇಲ್ಲಿ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮ ನಡೀತು. ಅದು ಎದರ ಸಲುವಾಗಿ ಅಂತ ಕೇಳಿದ್ರೆ, ಇಲ್ಲಿ ಕೇರಿಯಲ್ಲಿರ್ತಕ್ಕಂಥ ಯಾವ ದೀನ ದಲಿತರು, ಬಡವರು ಮಕ್ಕಳು ಶಿಕ್ಷಣ ಇಲ್ಲದೆ, ಅಂದರೆ ಅವರು ಶಿಕ್ಷಣದಲ್ಲಿ ಪ್ರಗತಿ ಇಲ್ಲದೆ ಆಗ ಫೇಲ್ ಆಗಿ ಆಗ ಕುಂಡ್ರೋದು ನಡೆದೈತಿ. ಇದನ್ನೆಲ್ಲ ನೋಡಿ ನಾವು ಏನು ಮಾಡೀವಿ ಅಂದ್ರೆ, ಸಾಮಾನ್ಯವಾಗಿ ಆ ಶಾಲೆ ಮಾಸ್ತರ್ಗಳು ಕರೆದು ಕೇಳಿದಾಗ ಅವ್ರಿಗೆ ಕಲಿಸ್ಬೇಕಾದ್ರೆ ಈ ಭವನದಾಗ ಹಂಗೆ ನಡೆಯಂಗಿಲ್ಲ, ಅವ್ರಿಗೆ ರೂಮ್ ಬೇಕಂತ ಹೇಳಿದ್ರು ಅವರು. ಅದಕ್ಕೆ ನಾವು ಅಲ್ಲಿ ಒಂದು 4 ರೂಮ್ಗಳನ್ನು ಕಟ್ಟಿಸಿ ಅವು ಮಾಸ್ತರ್ಗಳನ್ನ ವರ್ಷಾನುಗಟ್ಟಲೆ ಅವ್ರಿಗೆ ಪಗಾರ ಕೊಟ್ಟು ಇಟ್ಟು ಈ ಬಡವ್ರ ಮಕ್ಕಳು ಅಲ್ಲಿ ಮುಂದೆ ನವೋದಯ ಮತ್ತು ಮುರಾರ್ಜಿ ಇಂಥ ಶಾಲೆಗಳಿಗೆ ಅವರು ಹೋಗಿ ಅಂದ್ರೆ ಆ ಎಕ್ಸಾಮ್ ಪಾಸ್ ಆಗಿ ಆ ಶಾಲೆಗೆ ಅಡ್ಮಿಷನ್ ಆಯ್ತು ಅಂದ್ರೆ ಮುಂದೆ ಗಾಡಿ ಸರಳ ಆಕೈತೆ ಅವ್ರಿಗೆ ಅಂತೇಳಿ ಅಲ್ಲಿ ತನಕ 2 ವರ್ಷ ಅವ್ರಿಗೆ ತಯಾರು ಮಾಡೋ ಸಲುವಾಗಿ ಮಾಸ್ತರ್ಗಳನ್ನ ಪಗಾರ ತಂದು ಅವ್ರಿಗೆ ಕೊಟ್ಟು ಇಂತೆಲ್ಲ ಶಿಕ್ಷಣದ ಬಗ್ಗೆ ಪ್ರಗತಿ ಮಾಡಿ ಬಡವ್ರ ಮಕ್ಕಳು ಮುಂದೆ ಹೋಗಲಿ ಅಂತೇಳಿ ಈ ಕಾರ್ಯ ಮಾಡೋ ಸಲುವಾಗಿ ಆ ರೂಮ್ಗಳ ಯಾವ ಅಡಿಗಲ್ಲು ಸಮಾರಂಭ ಮಾಡೀವ್ರಿ. ಅದಕ್ಕೆ ಇದೆಲ್ಲ ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದ್ದಾರೆ. ಆದ್ದರಿಂದ ಇಂಥ ಒಳ್ಳೆಯ ಕಾರ್ಯ ಎಲ್ಲ ಬಡವರಿಗೆ ಮಕ್ಕಳು ಎಲ್ಲ ಮುಂದುವರಿಲಿ, ಸುಖಿಗಳಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯ. ಚಾಲಕನ ನಿಯಂತ್ರಣ ತಪ್ಪಿ ಟ್ರಕ್ ಒಂದು ರಸ್ತೆ ವಿಭಜಕಕ್ಕೆ ಗುದ್ದಿದ ಘಟನೆ ಹುಬ್ಬಳ್ಳಿ ನಗರದ ಗೋಕುಲ ರಸ್ತೆಯಲ್ಲಿ ನಡೆದಿದೆ. ಹೊಸಪೇಟೆಯಿಂದ ಗೋವಾಗೆ ಸ್ಪಂಜ್ ತುಂಬಿಕೊಂಡು ಹೊರಟಿದ್ದ ಟ್ರಕ್ ರಸ್ತೆ ಮಧ್ಯೆ ಬಂದ ಬೈಕ್ ಸವಾರನನ್ನು ತಪ್ಪಿಸಲು ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಇನ್ನು ಘಟನಾ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಸಿಬ್ಬಂದಿ ಪರಿಶೀಲನೆ ನಡೆಸಿ ಟ್ರಕ್ ಹೊರತೆಗೆಯುವ ಕಾರ್ಯ ನಡೆಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ಈ ಕುರಿತು ಗೋಕುಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.